ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ ಮಾರ್ಚ್ 2015 ಕೇಳಲ್ಪಟ್ಟಂಥ ಒಂದು ನ್ಯೂಮರಿಕಲ್ ಇದು. In Young's double slit experiment, a distance between the slits is 1 mm. Here this is the arrangement of Young's double slit experiment. Here we have a slits. Say this is S1 and S2 are the slits. Idenidu screen idu namdu. And screen mele alternate dark and bright bands bartidavu. And here we have a sources and two coherent sources iveno, ಎರಡು coherent sources ive. ಇವೆರಡು ಕೋಹರೆಂಟ್ ಸೋರ್ಸ್ಗಳ ಮಧ್ಯೆ ಡಿಸ್ಟೆನ್ಸ್ ಏನದಲ್ಲ ದಟ್ ಈಸ್ ಗಿವನ್ 1 mm. The fringe width is found to be 0.6 mm. ಸ್ಕ್ರೀನ್ ಮೇಲೆ ಈ ಅಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಬ್ಯಾಂಡ್ಸ್ ಬರ್ತಾವಲ್ಲ ಅದನ್ನ ನಾವು ಕರಿತೀವಿ ಫ್ರಿಂಜ್. ಅಂಡ್ ಎರಡು ಸಕ್ಸೆಸಿವ್ ಬ್ರೈಟ್ ಬ್ಯಾಂಡ್ ಅಥವಾ ಎರಡು ಸಕ್ಸೆಸಿವ್ ಡಾರ್ಕ್ ಬ್ಯಾಂಡ್ಗಳ ಮಧ್ಯೆ ಡಿಸ್ಟೆನ್ಸ್ ಏನಲ್ಲ ಅದನ್ನು ಕರಿತೀವಿ ಫ್ರಿಂಜ್ ವಿಡ್ತ್. ಆ ಫ್ರಿಂಜ್ ವಿಡ್ತ್ ಏನದ 0.6 mm ಬಂತದ. ನಾವು ಬೀಟಾ ಇಸ್ ಈಕ್ವಲ್ ಟು 0.6 mm ಅಂತ ಬರಿತಾ ಇದ್ದೀವಿ. When the screen is moved through a distance of 0.25 meter away from the plane of the slit, the fringe width becomes 0.75 mm. Okay, initially the distance between slits and screen ಎಷ್ಟಿತ್ತು d ಇತ್ತು, ಕೊಟ್ಟಿಲ್ಲ ಅವರು ಕ್ಯಾಪಿಟಲ್ ಡಿ ಅಂತ ತಗೋತಾ ಇದ್ದೀವಿ. ಅವಾಗ ಫ್ರಿಂಜ್ ವಿಡ್ತ್ ಬಂದಿದ್ದೆಷ್ಟು ಬೀಟಾ ಇಸ್ ಈಕ್ವಲ್ ಟು 0.6 mm ಬಂತು. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ, ಈ ಸ್ಕ್ರೀನನ್ನು ಮೂವ್ ಮಾಡ್ತಾ ಇದ್ದೀವಿ ಎಷ್ಟು 0.25 ಮೀಟರ್ ಅವೇ ಫ್ರಮ್ ದ ಸ್ಲಿಟ್ಸ್ ಮೂವ್ ಮಾಡ್ತಾ ಇದ್ದೀರಿ. ಓಕೆ, ಅವಾಗ ಹೊಸ ಡಿಸ್ಟೆನ್ಸ್ ಬಂತು. ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್ ಏನದ ಡಿ ಡ್ಯಾಶ್ ಅಂತ ಬರೀತಾ ಇದ್ದೀವಿ. ಅವಾಗ ನಮಗೆ ಫ್ರಿಂಜ್ ವಿಡ್ತ್ ಬಂದದ್ದು ಬೀಟಾ ಡ್ಯಾಶ್ ಅದು 0.75 mm ಆ್ಯಂಡ್ ಡಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಆ್ಯಕ್ಚುಲಿ ನಾನು ಡಿ ಪ್ಲಸ್ 0.25 ಮೀಟರ್ ಅಂತ ಬರೀತಾ ಇದ್ದೀವಿ. ಓಕೆ, ಇನಿಷಿಯಲಿ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಬೀಟಾ ಗೊತ್ತು, ಲ್ಯಾಂಬ್ಡಾ ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಕ್ಯಾಪಿಟಲ್ ಡಿ ಇದು ಗೊತ್ತಿಲ್ಲ, ಸ್ಮಾಲ್ ಡಿ ಗಿವನ್ ಅದ. ಇಲ್ಲೇ ಬೀಟಾ ಡ್ಯಾಶ್ ಎಸ್ ಗೊತ್ತು 0.075. ಲ್ಯಾಂಬ್ಡಾ ದಿಸ್ ಇಸ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, ಅದನ್ನೇ ಕ್ಯಾಲ್ಕುಲೇಟ್ ಮಾಡಂತಾರೆ ಅವರು. ನೋಡ್ರಿ ಇಲ್ಲಿ ಫೈಂಡ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್, ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಲ್ಯಾಂಬ್ಡಾ. ಡಿ ಡ್ಯಾಶ್ ಓಕೆ, ವಿ ನೀಡ್ ಟು ರೈಟ್ ದಿಸ್ ಡಿ ಡ್ಯಾಶ್ ಇನ್ ಟರ್ಮ್ಸ್ ಆಫ್ ಡಿ ಅಲ್ಲಿ ಬರೀಬೇಕು, ಡಿ ಪ್ಲಸ್ 0.25 ಅಂತ ಹೇಳಿ. ಸ್ಮಾಲ್ ಡಿ we know that. First we need to find this capital D using these two equation. ಇವೆರಡು equation ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ಡಿ ಅನ್ನ ಕಂಡುಹಿಡಬೇಕು. ಆ ಕ್ಯಾಪಿಟಲ್ ಡಿ ಅನ್ನ ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಾಟ್ ಯು ಗೆಟ್, ಯು ವಿಲ್ ಗೆಟ್ ದ ರಿಸಲ್ಟ್. ನಿಮಗೇನು ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ ಗೊತ್ತಾಗುತ್ತೆ. ಓಕೆ, ನೌ ಹಿಯರ್ ಹೌ ಟು ರೈಟ್. ಫಸ್ಟ್ ಯು ನೀಡ್ ಟು ರೈಟ್ ಅ ಗಿವನ್ ಥಿಂಗ್ಸ್. Distance between the slits or separation between the slits is given, that is small d is equal to 1 mm, that is 1 into 10 raised to minus 3 meter. Beta is given 0.6 mm, that is 0.6 into 10 raised to minus 3 meter. D dash, okay, aವಾಗ ನೀವು ಸ್ಕ್ರೀನ್ ಅನ್ನ 0.25 ಮೀಟರ್ ಅವೇ ಫ್ರಮ್ ದ ಸ್ಲಿಟ್ಸ್ ಮೂವ್ ಮಾಡ್ತಿರಲ್ಲ, ಅವಾಗ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಡಿ ಪ್ಲಸ್ 0.25 ಮೀಟರ್ ಅಂತ ಬರಿತಾ ಇದ್ದೀವಿ. ಹಿಯರ್ the d dash is equals to, what is that, d dash is equal to d plus 0.25 meter. Beta dash 0.75 mm. Okay, ಮೊದಲು ಎಷ್ಟಿತ್ತು, ಬೀಟಾ ಎಷ್ಟಿತ್ತು 0.6 mm ಇತ್ತು, ಆನಂತರ 0.75. ಯಾವಾಗಾಯ್ತು ಇದು, ವೆನ್ ಯು ಮೂವ್ ದಟ್ ಸ್ಕ್ರೀನ್ ಅವೇ ಎಷ್ಟು 0.25 ಮೀಟರ್ ಅವೇ ಫ್ರಮ್ ದ ಸ್ಲಿಟ್ಸ್ ಮೂವ್ ಮಾಡಿದಾಗ 0.75 mm ಆಯಿತು. Okay, what I need to calculate? We need to calculate wavelength of light used. Okay, formula ಗೊತ್ತದ ನಮಗೆ ಏನದ, ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಬೀಟಾ ಡ್ಯಾಶ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಡ್ಯಾಶ್ ಡಿವೈಡ್ ಬೈ ಸ್ಮಾಲ್ ಡಿ ಅಂತ ಬರಿತಾ ಇದ್ದೀವಿ. ಇವೆರಡು ಇಕ್ವೇಷನ್ ಡಿವೈಡ್ ಮಾಡೋಣ. ಡಿವೈಡ್ ದಿಸ್ ಇಕ್ವೇಷನ್ ಬೈ ದಿಸ್ ಇಕ್ವೇಷನ್, ಎರಡನ್ನು ಡಿವೈಡ್ ಮಾಡ್ರಿ. ಓಕೆ, ಆನ್ ಡಿವೈಡಿಂಗ್ ದೀಸ್ ಟು ಎರಡನ್ನು ಡಿವೈಡ್ ಮಾಡಿದಾಗ ನೋಡ್ರಿ, ಬೀಟಾ ಡ್ಯಾಶ್ ಮೊದಲು ಬರಿತಾನೆ ಲ್ಯಾಂಬ್ಡಾ ಇಂಟು ಡಿ ಡ್ಯಾಶ್ ಡಿವೈಡ್ ಬೈ ಸ್ಮಾಲ್ ಡಿ ಡಿವೈಡ್ ಬೈ ಬೀಟಾ. ಓಕೆ, here small d divided by lambda d. Here lambda get cancelled, small d get cancelled. ಏನು ಬರ್ತೀನಿ, ಬೀಟಾ ಡ್ಯಾಶ್ ಬೈ ಬೀಟಾ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಡಿ ಡ್ಯಾಶ್ ಡಿವೈಡ್ ಬೈ ಡಿ ಅಂತ ಕ್ಯಾಪಿಟಲ್ ಡಿ ಅಂತ ಬರೀಬಹುದು. ಬೀಟಾ ಡ್ಯಾಶ್ ನಮಗೆ ಗೊತ್ತದ, ವಿ ನೋ ದ ಬೀಟಾ ಡ್ಯಾಶ್. ಬೀಟಾ ಡ್ಯಾಶ್ ಇಸ್ ಹೌ ಮಚ್, 0.75 mm ಡಿವೈಡ್ ಬೈ ಬೀಟಾ ಇಸ್ 0.6 mm.
is equals to, what is d dash? D dash is d plus 0.25 capital D as it is capital D ಬರಿತಾ ಇದ್ದೀರಿ. ಓಕೆ, ಹಿಯರ್ 10 raised to minus 3 10 raised to minus 3 ಕ್ಯಾನ್ಸಲ್ ಮಾಡೋಣ. ಈ ಕ್ಯಾಪಿಟಲ್ ಡಿ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, 0.6 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, ಏನಾಯ್ತು? ನಾವು 0.75 ಇಂಟು ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 0.6 ಇಂಟು ಬ್ರಕೆಟ್ ಡಿ ಪ್ಲಸ್ 0.25. ನಾವು 0.75 ಡಿ ಆಸ್ ಇಟ್ ಈಸ್ ಬರಿತಾ ಇದ್ವಿ, 0.6 ಇಂಟು ಕ್ಯಾಪಿಟಲ್ ಡಿ ಪ್ಲಸ್ 0.6 ಇಂಟು 0.25 ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಅ 0.15. Okay. And take this 0.6 d left side ತಗೋರಿ, ಏನಾಯ್ತು? ಮೈನಸ್ ಆಯಿತು. 0.75 ಇಂಟು ಕ್ಯಾಪಿಟಲ್ ಡಿ ಮೈನಸ್ 0.6 ಇಂಟು ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 0.15. ಓಕೆ, 0.75 ಮೈನಸ್ 0.6 ಮಾಡಿದರೆ 0.15 ಇಂಟು ಕ್ಯಾಪಿಟಲ್ ಡಿ and is equal to 0.15, and therefore d is equal to, capital D is equal to 1 meter bantu. And substitute the value of this value d. Okay, ಯಾವ equation ಅಲ್ಲಿ? ಈ equation substitute ಮಾಡೋಣ. Here beta ಗೊತ್ತು, small d given ಅದ, just we calculated the capital D. ಹಾಗಾಗಿ beta, we know that beta is equal to lambda into capital D divided by small d. But we want lambda, ನಮಗೆ ಬೇಕಾಗಿರೋದು lambda ಬೇಕಾಗಿರೋದು. ಹಾಗಾಗಿ lambda ಇಲ್ಲಿ ಬರೆಯೋಣ. ಓಕೆ, ಸ್ಮಾಲ್ ಡಿ ಅನ್ನ ಇಲ್ಲಿ ಮೇಲೆ ಮಲ್ಟಿಪ್ಲೈ ಮಾಡ್ತಾನೆ, ಕ್ಯಾಪಿಟಲ್ ಡಿ ಅನ್ನು ಕೆಳಗೆ ತೋರಿ ಡಿನಾಮಿನೇಟರ್ಗೆ. ಏನಾಯ್ತು ಇಕ್ವೇಶನು? ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಬೀಟಾ ಇಂಟು ಸ್ಮಾಲ್ ಡಿ ಡಿವೈಡ್ ಬೈ ಕ್ಯಾಪಿಟಲ್ ಡಿ. ಓಕೆ, ಲೆಟ್ಸ್ ರೈಟ್ ಇಟ್ ಲೈಕ್ ದಿಸ್. ಹೇಗೆ ಬರೋಣ? ಬೀಟಾ ಅಂದರೆ 0.6 mm ಅದ, ಸ್ಮಾಲ್ ಡಿ 1 mm ಅದ, ಕ್ಯಾಪಿಟಲ್ ಡಿ 1 ಮೀಟರ್ ಅದ. ಆ್ಯಂಡ್ ಹಿಯರ್ 0.6 ಇಂಟು 1 0.6 10 raised to minus 3 ಇಂಟು 10 raised to minus 3 ಎಷ್ಟಾಯಿತು? 10 raised to minus 6 ಆಯಿತು. ಓಕೆ, ಇದು 0.6 ಅದಲ್ಲ, ಇದನ್ನು ಶಿಫ್ಟ್ ಮಾಡೋಣ. ಪಾಯಿಂಟ್ನ 1 2 3 4 ಶಿಫ್ಟ್ ಮಾಡೋಣ, ಎಷ್ಟಾಯಿತು? 6000 ಆಯಿತು. ಇಂಟು 10 raised to 6000 ಇಂಟು 10 raised to minus 4, ಇದು 10 raised to minus 6 ಅದ. 10 raised to minus 4 10 raised to minus 6 ಎಷ್ಟಾಯಿತು? 10 raised to minus 10 ಆಯಿತು. 10 raised to minus 10 ಅಂದರೆ angstrom in it. Okay, and angstrom, and that's what here the wavelength of light used is lambda is equal to 6000 angstrom unit ಅಂತ ಹೇಳ್ಬೋದು.